ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು ಐರ್ಲೆಂಡ್ ವರ್ಸಸ್ ಭಾರತ ಮ್ಯಾಚ್ ನಡೀತಾ ಇದೆ. ಇವತ್ತು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತೇ ವರ್ಲ್ಡ್ ಕಪ್ ಶುರು ಆಗ್ತಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂತಂದರೆ IPL ಅಲ್ಲಿ ಹೇಗೆ RCB ಮ್ಯಾಚ್ ಶುರು ಆದಾಗ ನಮ್ಮ ಕನ್ನಡಿಗರಿಗೆ ಉತ್ಸಾಹ ಬರುತ್ತೋ ಅದೇ ಥರನೇ ಇವತ್ತು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತೇ ಒಂಥರ ವರ್ಲ್ಡ್ ಕಪ್ ಶುರು ಆಗ್ತಿದೆ ಅನ್ನೋ ಒಂದು ಹುರುಪು ಬರುತ್ತೆ. ಅದರಲ್ಲಿ ಏನೂ ತಪ್ಪಿಲ್ಲ. ಇವತ್ತಿನ ಮ್ಯಾಚ್ ಕಡೆ ಗಮನ ಹರಿಸೋಣ. ಇವತ್ತಿನ ಮ್ಯಾಚ್ ಒಂಥರ ತುಂಬ ಕಷ್ಟಕರವಾದ ಪಿಚ್ ಇದು. ನ್ಯೂಯಾರ್ಕ್ ಡ್ರಾಪ್ ಇನ್ ಪಿಚಸ್ ಇದೆಲ್ಲ. ಸೊ ಇದರಲ್ಲಿ ಹೇಗೆ ಅಂತಂದರೆ ಬೌಲರ್ಸ್ಗೆ ಅತ್ಯದ್ಭುತ ಎಲ್ಲ ಥರದ ಬೆನಿಫಿಟ್ಗಳು ಸಿಗುತ್ತೆ. ಸ್ವಿಂಗ್ ಇರ್ಬೋದು, ಲೋ ಬೌನ್ಸ್ ಇರ್ಬೋದು, ಯಾವ್ಯಾವ ರೀತಿ ಬ್ಯಾಟ್ಸ್ಮನ್ಗಳಿಗೆ ಕಷ್ಟ ಕೊಡ್ಬೋದು, ಎಲ್ಲ ರೀತಿಯಲ್ಲೂ ಕಷ್ಟ ಕೊಡುವಂಥ ಆಪ್ಷನ್ಸ್ಗಳಿದೆ ಬೌಲರ್ಸ್ಗೆ. ಬಟ್ ಬ್ಯಾಟ್ಸ್ಮನ್ಗಳಿಗೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟ್ರಿಕ್ಕಿ. ಯಾಕೆ ಅಂತಂದರೆ ಇದರಲ್ಲಿ ಟೆಕ್ನಿಕಾಲಿಟಿ ಅದಾದ್ಮೇಲೆ ಕ್ವಾಲಿಟಿ ಬ್ಯಾಟ್ಸ್ಮನ್ಗಳಿಗೆ ಮಾತ್ರ ಇದರಲ್ಲಿ ಸ್ಕೋರ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇಲ್ಲಿ ನಾನು ಇಬ್ಬರು ಹೆಸರು ತೊಗೊತೀನಿ, ವಿರಾಟ್ ಕೊಹ್ಲಿ ಆಮೇಲೆ ಸೂರ್ಯಕುಮಾರ್ ಯಾದವ್. ಇವರಿಬ್ಬರಲ್ಲಿ ನಾನು ನೋಡಿರೋ ಹಾಗೆ ತುಂಬ ಒಳ್ಳೆ ಟೆಕ್ನಿಕಾಲಿಟಿ ಅದಾದ್ಮೇಲಿಂದ ಒಂದು ಕ್ವಾಲಿಟಿ ಇರ್ಬೋದು. ಬಟ್ ಮಿಗ್ದವರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಮಿಗ್ದವರೆಲ್ಲ ನಮ್ಮ ಕರೆಂಟ್ ಸ್ಕ್ವಾಡಲ್ಲಿ ಇರೋರೆಲ್ಲ ಡಮಾಲ್ ಡಿಮಿಲ್ ಪ್ಲೇಯರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೋಹಿತ್ ಶರ್ಮಾ ಇರ್ಬೋದು, ರಿಷಬ್ ಪಂತ್ ಇರ್ಬೋದು, ಶಿವಮ್ ದುಬೆ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು. ಬಟ್ ಇವರಿಬ್ಬರು ಸಿಚುವೇಶನ್ ತಕ್ಕಾಗೆ ತುಂಬ ಸತಿ ಆಡಿದ್ದಾರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರಂತೂ ನಮಗೆ ಚೇಸ್ ಮಾಸ್ಟರ್ ಅಥವಾ ರನ್ ಮೆಷಿನ್ ಏನು ಬೇಕಾದ್ರೂ ಹೇಳ್ಬೋದು. ಓಕೆ, ಇವಾಗ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಅಂತ ಅಂದ್ಕೊಂಡ್ರೆ ನಾವು ತುಂಬ 180, 200 ಆ ಥರ ಎಲ್ಲ ಹೊಡೆಯೋಕೆ ಹೋಗಬಾರ್ದು. ನಮ್ಮದು ಟಾರ್ಗೆಟ್ 160ರಿಂದ 170 ಇಟ್ಕೋಬೋದು. ಬಟ್ ಅಷ್ಟು ಸಾಕು ಆ್ಯಕ್ಚುಲ್ ಆಗಿ ಕನ್ಸಿಡರಿಂಗ್ ಟುಡೇಸ್ ಪಿಚ್. ಯಾಕೆ ಹೇಳ್ತೀನಿ ಅಂತಂದರೆ, ಇವಾಗ ಸ್ವಲ್ಪ ದಿನದ ಹಿಂದೆ ನೋಡೋಣ, ಶ್ರೀಲಂಕಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀತು. ಶ್ರೀಲಂಕಾ ಅವರು ಕೇವಲ 78 ರನ್ನಿಗೆ ಆಲ್ ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲಿಂದ ನೆಕ್ಸ್ಟ್ ಚೇಸ್ ಮಾಡಿ ಸೌತ್ ಆಫ್ರಿಕಾ ಅವರು ಕೂಡ ತುಂಬ ಈಸಿಯಾಗಿ ಏನು ಚೇಸ್ ಮಾಡಿಬಿಡಲ್ಲ. ಇಟ್ ವಾಸ್ ನಾಟ್ ಎ ಕನ್ವಿನ್ಸಿಂಗ್ ಚೇಸ್. ಅವರು 16.4 ಓವರ್ಸ್ ತೊಗೊತಾರೆ ಟು ಚೇಸ್ ದಟ್ ಟಾರ್ಗೆಟ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಪವರ್ ಪ್ಲೇನಲ್ಲಿ ರನ್ಸ್ ಹೊಡೆಯೋದಿರ್ಬೋದು, ಅಥವಾ ಡೆತ್ ಓವರ್ಸಲ್ಲಿ ರನ್ಸ್ ಹೊಡೆಯೋದಿರ್ಬೋದು, ಅಥವಾ ಮೀಡಿಯಮ್ ಇನ್ ಬಿಟ್ವೀನ್ ಓವರ್ಸಲ್ಲಿ ಏನಿರುತ್ತೆ ಅದೆಲ್ಲ ರನ್ಸ್ ಹೊಡೆಯೋದು ತುಂಬ ಕಷ್ಟ ಆಗಿದೆ. ಇಲ್ಲಿ ಫೋರ್ಸ್ ಹೊಡೆಯೋದು ತುಂಬ ಕಷ್ಟ. ಯಾಕೆಂದರೆ ಔಟ್ಫೀಲ್ಡ್ ತುಂಬ ಸ್ಲೋ ಇದೆ. 6 ಹೊಡೆಯೋಕೆ ಹೋದ್ವಾ ತುಂಬ ದೊಡ್ಡ ಗ್ರೌಂಡು ಔಟ್ ಆಗಿಬಿಡ್ತೀವಿ. ಸೊ ಇಲ್ಲಿ ಟೆಕ್ನಿಕಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಓಪನಿಂಗ್ ಮೋಸ್ಟ್ ಪ್ರಾಬ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನೇ ಬರಬಹುದು. ಜೈಸ್ವಾಲ್ಗೆ ಮೋಸ್ಟ್ ಪ್ರಾಬ್ಲಿ ಚಾನ್ಸ್ ಸಿಗದೆ ಇರಬಹುದು. ಅದಾದ್ಮೇಲಿಂದ 1 ಡೌನ್ ರಿಷಬ್ ಪಂತ್ ಬರ್ಬೋದು, 2 ಡೌನ್ ಸೂರ್ಯಕುಮಾರ್ ಯಾದವ್. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆನ ಇಟ್ಕೋತಾರೆ. ಯಾಕೆಂತಂದ್ರೆ ಇವರಿಬ್ರದ್ದು ಬೌಲಿಂಗ್ ಆಪ್ಷನ್ ಕೂಡ ಇದೆ ಅಂತ. ಅದಾದ್ಮೇಲೆ 3 ಸ್ಪಿನ್ನರ್ ಬಳಕೆ ಮಾಡ್ಬೋದು ಇವತ್ತು. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಅದಾದ್ಮೇಲೆ ಕುಲ್ದೀಪ್ ಯಾದವ್. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ದು ಬ್ಯಾಟಿಂಗಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ನಾವು ನೋಡ್ಬೋದು. ಇವರಿಬ್ರು ಒಂಥರ ಬೌಲಿಂಗ್ ಆಲ್ರೌಂಡರ್ಸ್ ಇದ್ದ ಹಾಗೇನೆ. ಅದ್ರ ಜೊತೆಗೆ ನಮಗೆ ಪೇಸರ್ಸಲ್ಲಿ ಜಸ್ಪ್ರೀತ್ ಬುಮ್ರಾ ಆಮೇಲೆ ಹರ್ಷದೀಪ್ ಸಿಂಗ್ನ ಇಟ್ಕೋಬೋದು ಅಂತ ಮೋಸ್ಟ್ ಲೈಕ್ಲಿ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಂತಂದರೆ ಸಿರಾಜು ಡೆತ್ ಓವರ್ಸಲ್ಲಿ ನಮ್ಗೆ ಅಷ್ಟಾಗಿ ಹೆಲ್ಪ್ ಮಾಡಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಹರ್ಷದೀಪ್ ಸಿಂಗ್ ಕನ್ಸಿಡರಿಂಗ್ ಇಸ್ ಲೆಫ್ಟ್ ಆರ್ಮ್ ಅದಾದ್ಮೇಲಿಂದ ಸ್ವಿಂಗಿಂಗ್ ಎಬಿಲಿಟಿ, ಮೋಸ್ಟ್ ಪ್ರಾಬ್ಲಿ ಹರ್ಷದೀಪ್ ಸಿಂಗ್ನೇ ಇಟ್ಕೋಬಹುದು. ಬುಮ್ರಾ ಇದ್ದೇ ಇರ್ತಾರೆ, ನಮಗೆ ಮೋಸ್ಟ್ ರಿಲಯಬಲ್, ಆಮೇಲೆ ನಮ್ಮ ಗನ್ ಬೌಲರ್ ಆಫ್ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು. ಈ ಪಿಚ್ಗಳನ್ನೆಲ್ಲ ಅವ್ರು ಎಕ್ಸ್ಪ್ಲಾಯ್ಟ್ ಮಾಡಿಬಿಡ್ತಾರೆ. ಇವತ್ತು 100ಕ್ಕೆ 100 ಭಾಗನೂ ಭಾರತನೇ ಗೆಲ್ಲತ್ತೆ ಅಂತ ಅನಿಸ್ತಾ ಇದೆ. ಹಾಟ್ ಫೇವ್ರೇಟ್ಸ್ ಇಂಡಿಯಾನೇ ಇವತ್ತು. ಉಲ್ಟಂ ಪಲ್ಟ ಆಗಿಬಿಟ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಬಿಗ್ಗೆಸ್ಟ್ ಅಪ್ಸೆಟ್ ಇನ್ ದಿ ಹಿಸ್ಟ್ರಿ ಆಫ್ ವರ್ಲ್ಡ್ ಕಪ್ ಅಂತಲೇ ಹೇಳ್ತೀನಿ. ಬಟ್ ದಟ್ ಈಸ್ ನಾಟ್ ಲೈಕ್ಲಿ ಟು ಹ್ಯಾಪನ್. ನನ್ನ ಪ್ರಕಾರ ಇವತ್ತು ಹಾಟ್ ಫೇವ್ರೇಟ್ಸ್ ಇಂಡಿಯಾನೇ ಗೆಲ್ಲೋದು. ಮತ್ತು ಮ್ಯಾಚ್ ಮುಗ್ದಾದ್ಮೇಲಿಂದ ಪೋಸ್ಟ್ ಮ್ಯಾಚ್ ವಿಡಿಯೋ ಕೂಡ ಬರುತ್ತೆ. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಥವಾ ರಿವ್ಯೂ ಏನಂತ ಕರಿತೀವಿ, ಆ ವಿಡಿಯೋ ಕೂಡ ಬರುತ್ತೆ. ಮತ್ತು ಅವಾಗ ಮತ್ತೆ ಸಿಗೋಣ. ಮೇ ಬಿ ಅದು ಮ್ಯಾಚ್ ಮುಗಿದು 12:30 1 ಗಂಟೆ ಆದಮೇಲೆ ಬರ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರ್ಬೋದು. ಅಲ್ಲಿ ತನಕ ಎಲ್ಲರೂ ಚಾನಲ್ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ಸಂಖ್ಯೆ ತುಂಬ ಕಮ್ಮಿ ಇದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಚೆಲ್ಲಾಡಿ ಹರಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನಮ್ಗೆ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಎಸ್, ಮತ್ತೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ, ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.